ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸಹನಾ, ಏನ್ ಮಾಡ್ತಿದ್ಯಾ? ಮೇಡಮ್ ಬಂದ್ರಾ? ಸ್ವಲ್ಪ ಬಿರ್ನೆ ಬಂದಿದ್ರೆ ಸಂದಾಗಿರೋದು. ಯಾಕೆ? ಇವ್ರ ಫ್ರೆಂಡ್ ಒಬ್ರು ಆರ್ತಿ ಅಂತ ಬಂದಿದ್ರು. ಅವರು ನಿಮ್ಮಂಗೆ ಸಂದಾಗ ಮಾತಾಡ್ತಿದ್ರು. ಅವ್ರು ಮಾತಾಡ್ತಿರ್ಬೇಕಾರೆ ನೀವೇ ನನಗೆ ಗೆಪ್ತಿ ಆದ್ರಿ. ಹೌದಾ? ಆರ್ತಿ ಅಂದ್ರೆ ಮುರಳಿಯವ್ರ ಕಾಲೇಜ್ ಫ್ರೆಂಡಾ ಅಥವಾ ಕೊಲೀಗಾ? ಕಾಲೇಜ್ ಫ್ರೆಂಡ್ ಅಂತೆ. ನಿಮ್ಮಂಗೆ ನಗ್ನಗ್ತಾ ಮಾತಾಡ್ತಿದ್ರು. ಇರಿ ಕಾಪಿ ತಕ್ಕಬತ್ತೀನಿ. ವಿನುತಾ, ಕಾಲೇಜಿಂದ ಈಗ ಬಂದ್ಯಾ? ಅಮ್ಮ, ಮುರಳಿಯವ್ರ ಫ್ರೆಂಡು ಆರ್ತಿ ಅನ್ನೋರು ಬಂದಿದ್ರಂತೆ. ಯಾರವರು? ಫ್ರೆಂಡ್ ಅಲ್ಲ ವಿನುತಾ, ಬಂದಿದ್ದು ಡಾಕ್ಟ್ರು. ಡಾಕ್ಟ್ರಾ? ಯಾಕೆ? ಯಾಕೆಂದ್ರೆ ಈ ಮನೆಯಲ್ಲಿ ಒಬ್ರಿಗೆ ತಲೆ ಕೆಟ್ಟಿದ್ಯಲ್ಲ, ಅದನ್ನ ರಿಪೇರಿ ಮಾಡೋದಕ್ಕೆ ಬಂದಿರೋದು. ತಲೆ ಕೆಟ್ಟಿದ್ಯಾ? ಯಾರ್ಗೆ? ಈ ಪ್ರಶ್ನೆನ ಅವಳು ಒಳಗಿಂದ ಹೊರಗೆ ಬರುವಾಗ ಕೇಳು, ಆಗ ಉತ್ತರ ಹೇಳ್ತೀನಿ. ಅಂದ್ರೆ ವಿಷಯ ಬೇರೆನೇ ಇದೆ. ಅಯ್ಯೋ, ನನ್ನ ಹಣೆ ಬರನ ಏನಂತ ಹೇಳಿ. ನನ್ನ ಮಗ ಚೆನ್ನಾಗಿ ಸಂಸಾರ ಮಾಡೋ ಕಾಲಕ್ಕೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಮನೆ ಕರ್ಕೊಂಬರೋಂಗಾಗಿದೆ. ಹುಚ್ಚು ಬಿಡ್ಸೋಕ? ಪ್ಲೀಸ್ ನಂಗೆ ಅರ್ಥ ಆಗೋ ತರ ಹೇಳ್ತೀರಾ? ಇಲ್ಲಿ ಯಾರಿಗೆ ಹುಚ್ಚಿಡ್ತಿದೆ? ಇನ್ಯಾರಿಗಮ್ಮ? ಈ ಮನೆ ಸೊಸೆ ಸಹನಾಗೆ. ಅಮ್ಮ, ನೀವು ಮಾತಾಡ್ತಿರೋದು ಸಹನ ಅವ್ರ ಬಗ್ಗೆನಾ? ಅವ್ರಿಗೇನಾಗಿದೆ? ಅವ್ರು ಚೆನ್ನಾಗೇ ಇದಾರಲ್ಲ. ಅಯ್ಯೋ, ಅವಳು ಚೆನ್ನಾಗಿದ್ದಿದ್ರೆ ನನ್ನ ಮಗ ಯಾಕೆ ಮನೆಗೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಕರ್ಕೊಂಡ್ ಬರ್ತಿದ್ದ? ಅತ್ತೆ ಬಾ, ನಾನು ಸುಮ್ಮನೆ ಇವನಿ ಅಂತ ಇವನನ್ನ ಮಾತಾಡಬೇಡಿ. ನಾವು ಮಾತಾಡಿದ ವಿಷಯನ ಕೇಳಿಸ್ಕೊಂಡ್ಬಿಟ್ಯಾ? ಪಾಪ ನನ್ನ ಮಗ ಮುರಳಿ ನಿನ್ಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದ. ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ನಿನಗೆ ಈ ವಿಷಯ ಗೊತ್ತಾಗ್ಲೇಬೇಕಿತ್ತು. ಆರ್ತಿಯವರು ಅವ್ರ ಫ್ರೆಂಡ್ ಅಷ್ಟೇ, ನೀವು ಅನ್ಕೊಂಡ ಡಾಕ್ಟ್ರು ಅಲ್ಲ. ನೀನು ನನ್ನ ಮಾತನ್ನ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಮೊಬೈಲಲ್ಲಿ ಡಾಕ್ಟರ್ ಆರತಿ ಭಗವತ್, ಸೈಕ್ಯಾಟ್ರಿಸ್ಟ್, ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡುಕೋ. ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಮಾನಸಿಕವಾಗಿ ಕಾಯಿಲೆ ಇರೋರು ಹೀಗೆ ಅಂತೆ, ಯಾರ ಮಾತು ಕೇಳಲ್ವಂತೆ. ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡುಕೋ. ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಆರ್ತಿ ಭಗವತ್ ಮನೋವೈದ್ಯರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.